ರಾಜ್ಯ ಬಿಜೆಪಿಯಲ್ಲಿ ಬೈ ಎಲೆಕ್ಷನ್ ನಂತರ ಆದರೂ ಕೂಡ ಒಗ್ಗಟ್ಟು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ದಿನದಿಂದ ದಿನಕ್ಕೆ ಬಿಜೆಪಿ ಮನೆ ಒಡೆದ ಮನೆಯಾಗ್ತಾ ಇದೆ. ವಿಜಯೇಂದ್ರ ಬಣ ವರ್ಸಸ್ ಯತ್ನಾಳ್ ಬಣ, ಒಬ್ರಿಗೊಬ್ರು ನಾ ಮುಂದು ತಾ ಮುಂದು ಅಂತ ಅವರ ವಾಕ್ಸಮರ ಕೂಡ ಜೋರಾಗ್ತಾ ಇದೆ. ಈ ನಡುವೆ ವಿಜಯೇಂದ್ರ ಅವರ ಬಣ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲೇಬೇಕು ಅಂತ ಪಣ ತೊಟ್ಟು ನಿಂತಿದೆ. ಈ ಕುರಿತಂತೆ ಹೈಕಮಾಂಡ್ಗೆ ದೂರು ಸಲ್ಲಿಸೋದಕ್ಕೆ ಕೂಡ ರೆಡಿಯಾಗಿದ್ದಾರೆ. ಅಷ್ಟೇ ಅಲ್ಲ, BS ಯಡಿಯೂರಪ್ಪನವರ ನಿವಾಸದಲ್ಲೇ ಸಭೆ ಮಾಡಿ ಆತನ ವಿರುದ್ಧ ಕ್ರಮ ತಗೊಳ್ಳೇಬೇಕು ಅಂತ ನೀವು ಒತ್ತಡವನ್ನು ಹೇರಬೇಕಾಗತ್ತೆ ಅಂತ ಯಡಿಯೂರಪ್ಪನವ್ರಿಗೆ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಹಾಗಾಗಿ ಮುಂದೇನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ವಾಕ್ಸಮರ ಅಂತೂ ಎರಡೂ ಕಡೆಯಿಂದ ಜೋರಾಗೇ ಇದೆ. ಇವತ್ತು ಕೂಡ ಯತ್ನಾಳ್ ಟೀಮ್ ವಿಜಯೇಂದ್ರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹರಿಹಾಯ್ದಿದ್ದಾರೆ, ಪರ್ಟಿಕ್ಯುಲರ್ಲಿ ಅರವಿಂದ್ ಲಿಂಬಾವಳಿ ಅವರೆಲ್ಲ ಸೇರಿಕೊಂಡು. ಮತ್ತೊಂದು ಕಡೆ ರೇಣುಕಾಚಾರ್ಯ ಕೂಡ ಯತ್ನಾಳ್ ಟೀಮ್ ವಿರುದ್ಧ ಮತ್ತೆ ಗುಡುಗಿದ್ದಾರೆ. ಹಾಗಾಗಿ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ? ಇಷ್ಟೆಲ್ಲ ಆಗ್ತಾ ಇದ್ರು ಯಾಕಿನ್ನೂ ಕೂಡ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿಲ್ಲ ಗೊತ್ತಿಲ್ಲ. ರಾಜ್ಯ ಬಿಜೆಪಿಯಲ್ಲಿ ಜೋರಾಗ್ತಾ ಇದೆ ಬಣ ರಾಜಕೀಯ. ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬಣ ಈಗ ಫುಲ್ ಖಾರವಾದ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಮತ್ತೆ ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈ ರೆಬಲ್ ಟೀಮ್. ಬಿಜೆಪಿಯಲ್ಲಿ ಬೇಗುದಿಗೆ ಬ್ರೇಕ್ ಹಾಕುತ್ತಾ ಹೈಕಮಾಂಡ್ ಈ ಸಂದರ್ಭದಲ್ಲಿ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಆ ಗುಂಪು ಘರ್ಷಣೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಈ ಸಂದರ್ಭದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿತ್ತು. ಆದರೆ ತಾವೇ ಕಚ್ಚಾಡಿಕೊಂಡು ನಿಂತಿದ್ದಾರೆ. ಇನ್ನೂ ಎಲೆಕ್ಷನ್ಗೆ 3.5 ವರ್ಷ ಇದೆ ಅನ್ನುವಂತಹ ಕಾರಣ ಇರಬಹುದು, ಗೊತ್ತಿಲ್ಲ. ಆದರೆ ನಡೀತಾ ಇದೆ. ಕೆಲವರು ಕಿವಿ ಮಾತು ಹೇಳಿರ್ತಕ್ಕಂಥವ್ರು ಹೇಳಿದ್ದಾರೆ ಎರಡೂ ಬಣದವರಿಗೆ. ಇನ್ನು ಕೆಲವರು ನೇರವಾಗಿ ನಾವು ಯಾವ್ಯಾವ ಗುಂಪಿನಲ್ಲಿದ್ದೀವಿ ಅಂತಕ್ಕಂಥದ್ದನ್ನು ಬಹಿರಂಗವಾಗಿ ತೋರಿಸ್ಕೊತಾ ಇದ್ದಾರೆ. ಇಷ್ಟೆಲ್ಲ ಈಗ BJP ವಲಯದಲ್ಲಿ ನಡೀತಾ ಇರತಕ್ಕಂತಹ ಬೆಳವಣಿಗೆಗಳು. ಆ ಗುಂಪು ಘರ್ಷಣೆ ಈಗ ಕಾಂಗ್ರೆಸ್ಗೂ ಆಹಾರ ಆಗಿಬಿಟ್ಟಿದೆ. ಕಾಂಗ್ರೆಸ್ನವರೇ ಲೇವಡಿ ಮಾಡ್ತಾರೆ. ನಿನ್ನೆ ಅಷ್ಟೇ ಪ್ರಿಯಾಂಕ್ ಖರ್ಗೆ ಹೇಳಿದರು, ತಾಕತ್ತಿದ್ರೆ ವಿಜಯೇಂದ್ರಗೆ ಮೊದಲು ಯತ್ನಾಳ್ನ ಸಸ್ಪೆಂಡ್ ಮಾಡಿ ನೋಡೋಣ ಅಂತ. ಇವತ್ತು ಮುಂದುವರಿದಂತೆ ಈಶ್ವರ್ ಖಂಡ್ರೆ ಅವರು ಯತ್ನಾಳ್ ಒಬ್ಬ ಅರೆಹುಚ್ಚ, ಮಾನಸಿಕ ವೈದ್ಯರಿಂದ ಪರೀಕ್ಷೆ ಮಾಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅಂತೆಲ್ಲ ಅವರು ಮಾತಾಡಿದ್ದಾರೆ. ಹೀಗೆ ಬೇರೆ ಪಕ್ಷಕ್ಕೆ ಆಹಾರವಾಗೋ ರೀತಿಯಲ್ಲಿ ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಳ್ತಾ ಇದ್ದ BJP ಈಗ ಬಂದು ನಿಂತಿದೆ. ಇದಕ್ಕೆಲ್ಲ ಯಾರು ಹೊಣೆಗಾರಿಕೆ? ಯಡಿಯೂರಪ್ಪನವರ ನಂತರ ಸಮರ್ಥ ನಾಯಕತ್ವವೇ BJPಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಹತ್ತತ್ರ 1 ವರ್ಷ ಆಗ್ತಾ ಬಂತು. 1 ವರ್ಷವಾದರೂ ಕೂಡ ಅವರ ನಾಯಕತ್ವದಲ್ಲಿ ಒಗ್ಗಟ್ಟು ಮೂಡ್ತಾ ಇಲ್ಲ. ಡೇ 1ನಿಂದನೂ ಕೂಡ ಯತ್ನಾಳ್ ಅವರು ರೆಬಲ್ ಆಗಿದ್ದಾರೆ. ಇಡೀ ರಾಜ್ಯ BJP ಯಡಿಯೂರಪ್ಪನವರ ಕಪಿಮುಷ್ಟಿಯಲ್ಲಿದೆ, ಅವರು ಅವ್ರ ಮಕ್ಕಳಿಗೆ ಅಧಿಕಾರ ಇಲ್ಲ ಅಂತ ಶುರುವಾಗಿದ್ದು ಇಲ್ಲಿ ತನಕನೂ ಕೂಡ ಅದು ಯಾಕೋ ನಿಲ್ಲೋ ಹಾಗೆ ಕಾಣಿಸ್ತಾಗಿಲ್ಲ. ಸೊ ಹಾಗಾಗಿ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬಣದ ಹೋರಾಟ, ವಾಕ್ಸಮರ, ಹಾಗೆಯೇ ಯತ್ನಾಳ್ ಬಣದ ವಿರುದ್ಧ ವಿಜಯೇಂದ್ರ ಅವರ ಹೋರಾಟ, ವಾಕ್ಸಮರ ಎಲ್ಲವೂ ಕೂಡ ಜೋರಾಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಸದ್ಯಕ್ಕಂತೂ ಒಂದು ಕಡೆ ಅವರು ವಕ್ಫ್ ವಿರೋಧಿ ಹೋರಾಟ ಅಂತ ಅಂದ್ಕೊಂಡು ಯತ್ನಾಳ್ ಅವರು ಬೀದರ್ನಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವ್ರು ಏನು ಮಾಡಬೇಕು ಅಂತಕ್ಕಂಥದ್ದು ಇನ್ನೂ ಕೂಡ ಪ್ಲ್ಯಾನ್ ಆಗಿಲ್ಲ ವಿಜಯೇಂದ್ರ ಅವ್ರದ್ದು. ಇಷ್ಟೆಲ್ಲ ಅನಾಹುತಗಳು ಈಗ BJPಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದರೆ ಇವತ್ತಿನ ಡೆವಲಪ್ಮೆಂಟ್ಸ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಬನ್ನಿ. ದೆಹಲಿ ಹೈಕಮಾಂಡ್ ಅಂಗಳಕ್ಕೆ BJP ಮನೆ ಕಚ್ಚಾಟ. ರೆಬಲ್ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಚಾರ್ಜ್ ಶೀಟ್. ಭಿನ್ನಮತ ಶಮನ ಯತ್ನಕ್ಕೆ ಹಿರಿಯರ ಮಧ್ಯಪ್ರವೇಶ. ಬಿಜೆಪಿಯಲ್ಲಿ ಭಿನ್ನಮತ ತಾರಕಕ್ಕೇರಿದ್ದು ಶಾಸಕ ಯತ್ನಾಳ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣದ ಟಾಕ್ ವಾರ್ ತೀವ್ರಗೊಂಡಿದೆ. ಪಕ್ಷದೊಳಗಿನ ಭಿನ್ನಮತ ಶಮನದ ಯತ್ನಕ್ಕೆ ಬಿಜೆಪಿಯ ಹಿರಿಯರು ಮಧ್ಯಪ್ರವೇಶವಾಗಿದೆ. ಹೈಕಮಾಂಡ್ ಬಳಿ ಸಮಸ್ಯೆ ಹೊತ್ತೊಯ್ದ ಜೋಶಿ ನಿಯೋಗ ಹೈಕಮಾಂಡ್ ಮಧ್ಯಪ್ರವೇಶಕ್ಕೆ ಒತ್ತಾಯಿಸಿದೆ. ಕಳೆದ ಗುರುವಾರ ಜೋಶಿಯವರ ನೇತೃತ್ವದಲ್ಲಿ ಸಂಸದರ ನಿಯೋಗ ಅಮಿತ್ ಶಾ ಭೇಟಿ ಮಾಡಿ ವಿಜಯೇಂದ್ರ, ಯತ್ನಾಳ್ ಇಬ್ಬರನ್ನೂ ಕೂಡ ಮುಖಾಮುಖಿ ಕರೆದು ಬುದ್ಧಿ ಹೇಳುವಂತೆ ಮನವಿ ಮಾಡಿದೆ. ಇದಕ್ಕೆ ಹೈಕಮಾಂಡ್ ಸ್ಪಂದಿಸಿದ್ದು ಆದಷ್ಟು ಬೇಗ ಸರಿ ಮಾಡ್ತೇವೆ, ನಡ್ಡಾ ಜೊತೆಗೂ ಕೂಡ ಮಾತನಾಡ್ತೇವೆ ಅಂತ ಸೂಚಿಸಿದೆ. ಈ ಬೆನ್ನಲ್ಲೇ ನಿನ್ನೆ ದೆಹಲಿಗೆ ತೆರಳಿದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಹ ಯತ್ನಾಳ್ ವಿರುದ್ಧ ದೂರು ಕೊಟ್ಟು ವಸ್ತುಸ್ಥಿತಿಯ ರಿಪೋರ್ಟ್ ಅನ್ನು ಕೊಟ್ಟು ಬಂದಿದ್ದಾರೆ. ಯತ್ನಾಳ್ ವಿರುದ್ಧ ಕಠಿಣ ಶಿಸ್ತು ಕ್ರಮಕ್ಕೆ ಮುಂದಾಗುವಂತೆ ಮನವಿ ಮಾಡಿದ್ದಾರೆ. ಯತ್ನಾಳ್ಗೆ ಹೈಕಮಾಂಡ್ ಬಿಸಿ ಮುಟ್ಟಿದ್ರೆ ಉಳಿದವರು ದಾರಿಗೆ ಬರ್ತಾರೆ ಎಂಬ ಲೆಕ್ಕಾಚಾರದಲ್ಲಿ ವಿಜಯೇಂದ್ರ ಟೀಮ್ ಇದ್ದು ಆ ಮೂಲಕ ಈ 1 ವಾರದಲ್ಲಿ ಹೈಕಮಾಂಡ್ ಅಂಗಳಕ್ಕೆ 2 ದೂರು ಸಲ್ಲಿಕೆ ಆದಂತಾಗಿದೆ. ಆ ನಿಮಿತ್ತ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿದ್ದೇನೆ. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ 3 ಕ್ಷೇತ್ರಗಳ ಉಪಚುನಾವಣೆ ನಮಗೆ ಹಿನ್ನಡೆ ಆಗಿರ್ತಕ್ಕಂಥದ್ರ ಬಗ್ಗೆನೂ ಕೂಡ ಚರ್ಚೆನ ಮಾಡಿದ್ದೇನೆ. ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇನೆ. ಅದು ಯಾರೋ ಬಗ್ಗೆ ಚಾಡಿ ಹೇಳ್ತಕ್ಕಂಥದ್ದಾಗಲಿ, ಯತ್ನಾಳನ್ನು ಪಕ್ಷದಿಂದ ಹೊರ ತೆಗೆದಾಕಬೇಕು ಅಂತೇಳಿ ಒತ್ತಾಯ ಮಾಡುವಂಥದ್ದಾಗಲಿ, ಅದು ಯಾವ ಪ್ರಯತ್ನವೂ ಕೂಡ ನಾನು ಮಾಡಿಲ್ಲ. ಅದರ ಅವಶ್ಯಕತೆ ನನಗಿಲ್ಲ. ಯಡಿಯೂರಪ್ಪ ಮನೆಯಲ್ಲಿ ಹಲವು ಚರ್ಚೆ.
ಯತ್ನಾಳ್ ತಲೆದಂಡಕ್ಕೆ ರೇಣುಕಾಚಾರ್ಯ ಟೀಮ್ ಪಟ್ಟು. ಯತ್ನಾಳ್ ಉಚ್ಚಾಟನೆಗೆ ವರಿಷ್ಠರ ಮೇಲೆ ಒತ್ತಡಕ್ಕೆ ನಿರ್ಧಾರ. ಇತ್ತ ಯತ್ನಾಳ್ ತಲೆದಂಡಕ್ಕೆ ರೇಣುಕಾಚಾರ್ಯ ತಂಡ ಪಟ್ಟು ಹಿಡಿದಿದೆ. ಇವತ್ತು ಡಾಲರ್ಸ್ ಕಾಲೋನಿಯಲ್ಲಿರುವ ಮಾಜಿ ಸಿಎಂ ಯಡಿಯೂರಪ್ಪ ನಿವಾಸಕ್ಕೆ 20ಕ್ಕೂ ಹೆಚ್ಚು ವಿಜಯೇಂದ್ರ ಬಣದ ಮುಖಂಡರು ಭೇಟಿ ಕೊಟ್ಟು ಯತ್ನಾಳ್ ಉಚ್ಚಾಟನೆ ಹಾಗೂ ದಾವಣಗೆರೆ ಸಮಾವೇಶದ ತಯಾರಿ ಬಗ್ಗೆ ಮಾತುಕತೆ ನಡೆಸಿದರು. ಯತ್ನಾಳ್ ಉಚ್ಚಾಟನೆ ಆಗಲೇಬೇಕು, ಕಾರ್ಯಕರ್ತರ ಅಭಿಪ್ರಾಯ ಕೂಡ ಇದೇ ಆಗಿದೆ. ಹೈಕಮಾಂಡ್ ಮೇಲೆ ಈ ಸಂಬಂಧ ಒತ್ತಡ ಹೇರಬೇಕು ಅಂತ ಹೇಳಿ ಯಡಿಯೂರಪ್ಪಗೆ ಈ ತಂಡ ಒತ್ತಾಯಿಸಿತು. ಇನ್ನು ಕೆಲವೇ ದಿನಗಳಲ್ಲಿ ಯತ್ನಾಳ್ ವಿರುದ್ಧ ಕ್ರಮ ಆಗಲಿದ್ದು ತಾಳ್ಮೆಯಿಂದಿರುವಂತೆ ಸಭೆಯಲ್ಲಿ ಬಿಎಸ್ವೈ ಸೂಚಿಸಿದ್ರು ಎನ್ನಲಾಗಿದೆ. ಇದೇ ವೇಳೆ ಈ ಸಭೆಯಲ್ಲಿ ವಿಜಯೇಂದ್ರ ಸಹ ಭಾಗಿಯಾಗಿದ್ದು ಗಮನ ಸೆಳೆಯಿತು. ಯತ್ನಾಳ್ ವಿರುದ್ಧ ಹೈಕಮಾಂಡ್ ಕ್ರಮಕ್ಕೆ ಡಿಸೆಂಬರ್ 10ರವರೆಗೂ ಕೂಡ ಕಾದು ನೋಡಲಿಕ್ಕೆ ರೇಣುಕಾಚಾರ್ಯ ಅಂಡ್ ಟೀಮ್ ನಿರ್ಧರಿಸಿದೆ. ಡಿಸೆಂಬರ್ 10ರಂದು ದಾವಣಗೆರೆಯಲ್ಲಿ ಮತ್ತೊಂದು ಸಭೆಯನ್ನು ಸೇರಿ ಮುಂದಿನ ನಡೆಯ ಬಗ್ಗೆ ನಿರ್ಧರಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಮುಖಂಡರು ಭಾವನೆಗಳು ಹೇಳಿದ್ರು, ಆ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ವಿ, ಉಪಹಾರ ಮಾಡಿದ್ವಿ. ನೋಡಿ, ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಯಡಿಯೂರಪ್ಪರು ವಿನಂತಿ ಮಾಡಿದ್ವಿ, ನಮಗೆ ಮತ್ತೊಮ್ಮೆ ಸಮಯ ಕೊಡ್ತೀವಿ ಅಂತ ಹೇಳಿದರೆ 11ನೇ ತಾರೀಕು ನಾವೆಲ್ಲ ಸುಮಾರು 60ಕ್ಕೂ ಹೆಚ್ಚು ಜನ ಮಾಜಿ ಶಾಸಕರು ಮತ್ತು ಇನ್ನು ವಿಧಾನ ಪರಿಷತ್ ಮಾಜಿಗಳಿಗೆ ಆಹ್ವಾನ ಮಾಡ್ತೀವಿ. ಸುಮಾರು 60ಕ್ಕೂ ಹೆಚ್ಚು ಜನ ನಾವು ದಾವಣಗೆರೆ ಸೇರ್ತಾ ಇದ್ದೀವಿ. ಅಂದು ನಿರ್ಣಯ ಮಾಡ್ತೀವಿ. ಉಚ್ಚಾಟನೆ ಮಾಡಿದರೆ ಮುಂದೆ ಏನು ಮಾಡಬೇಕು ಎಲ್ಲವೂ ಸರಿಯಾಗುತ್ತೆ ಅಂತ ರಾಜ್ಯದ ಅಧ್ಯಕ್ಷ ಯಡಿಯೂರಪ್ಪನವ್ರು ಹೇಳಿದರೆ ನಾವು ಈಗಲೂ ಕೂಡ ಅವರಿಗೆ ಅಲ್ಲಿ ವಿನಂತಿ ಮಾಡ್ತೀವಿ. ಈಗೂ ಕೂಡ ಟೈಮ್ ಮಿಂಚಿಲ್ಲ. ಪಕ್ಷದ ಜೊತೆಗೆ ಕೈ ಜೋಡಿಸಿ, ಪಕ್ಷದ ವಿರುದ್ಧ ಹೋಗಬೇಡಿ, ಪಕ್ಷದ ಜೊತೆಗೆ ಬಂದು ಪಕ್ಷದ ಅಧ್ಯಕ್ಷರ ಜೊತೆಗೆ ನಿಂತರೆ ನಿಮಗೂ ಗೌರವ ಇರ್ತದೆ ಅಂತ ಅವ್ರನ್ನ ವಿನಂತಿ ಮಾಡ್ತೀವಿ. ಅದರ ಮೇಲೆ ಇದೇ ರೀತಿ ಮುಂದುವರ್ಕೊಂಡು ಹೋದರೆ ಪಕ್ಷದ ಅಧ್ಯಕ್ಷರು ಈಗೇನು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅದು ಉಚ್ಚಾಟನೆ ಆಗ್ತದೋ ಏನೇನು ಆಗ್ತದೋ ಆಗ್ತದೆ. ಬಟ್ ನಾವು ಅವ್ರನ್ನ ವಿನಂತಿ ಮಾಡ್ತೀವಿ. ಆಗಿಲ್ಲ ಅಂದರೆ ಸಮೋಪಾಯ ದಂಡೋಪಾಯ ಅಂತ ಇರ್ತದೆ. ಸಮೋಪಾಯದಲ್ಲಿ ಕೇಳಿದ್ದೀವಿ, ಇಲ್ಲಾಂದರೆ ದಂಡೋಪಾಯವನ್ನು ಪಕ್ಷದ ವರಿಷ್ಠರು ಅದನ್ನು ತೀರ್ಮಾನ ಮಾಡ್ತಾರೆ. ಅದು ಅವರ ಕಾಲ್ಪನಿಕ ಮಾತುಗಳು. ಖಂಡಿತವಾಗಲೂ ನಮಗೆ ವಿಶ್ವಾಸ ಇದೆ, ಬರೋ ಚುನಾವಣೆ ತನಕ ವಿಜಯೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರಿತಾರೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ರಾಜ್ಯದಲ್ಲಿರುವಂಥ ಎಲ್ಲ ಸಂಘಟನೆಯ MLAಗಳು ಸಂಘಟನೆ ಎಲ್ಲ ವಿಜಯೇಂದ್ರ ಪರವಾಗಿದೆ. ನಾವು ಅವ್ರನ್ನ ಮುಂದುವರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅವರು ಬೈಯೋದನ್ನು ಮುಂದುವರಿಸಿದರೆ, ಯಡಿಯೂರಪ್ಪನವ್ರನ್ನ ಬೈಯೋದು, ಪಕ್ಷದ ಅಧ್ಯಕ್ಷರನ್ನ ಬೈಯೋದು ಅಂದರೆ ಪಕ್ಷವನ್ನೇ ಬೈದ ಹಾಗೆ, ಪಕ್ಷದ ಬಗ್ಗೆ ಪಕ್ಷವನ್ನೇ ವಿರೋಧ ಮಾಡಿದ ಹಾಗೆ. ಇದು ಮಾಡಿಕೂಡ್ದು, ಇದನ್ನು ಕೂಡಲೇ ನೀವೊಂದು ಬಂದೋಬಸ್ತ್ ಮಾಡಿ ಅಂತ ಹೇಳಿದ್ದೇವೆ. ಮತ್ತು ಬರೀ ಯಡಿಯೂರಪ್ಪನವ್ರು ಅಷ್ಟೇ ಸೀನಿಯರ್ ಲೀಡರ್ ಅಷ್ಟೇ ಅಲ್ಲ, ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರು. ಹಾಗಾಗಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಅವರೆಲ್ಲವನ್ನು ಕೇಳಿಸ್ಕೊಂಡಿದ್ದಾರೆ. ಇನ್ನೊಂದು 10 ದಿನ ಟೈಮ್ ಕೊಡಿಯಪ್ಪ, ನೋಡೋಣ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಕೂಡಲೇ ನೀವೆಲ್ಲ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಮತ್ತು ಜಿಲ್ಲೆಗೆ ಹೋಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ. ಮತ್ತು ಸಕ್ರಿಯ ಸದಸ್ಯರು ಮಾಡಬೇಕಾಗಿದೆ, ಬೂತ್ ಸಮಿತಿ ಅಧ್ಯಕ್ಷರು ಮಾಡಬೇಕಾಗಿದೆ, ಮಂಡಲ ಅಧ್ಯಕ್ಷರು ನೇಮಕ ಆಗಬೇಕಾಗಿದೆ. ಅಲ್ಲೆಲ್ಲ ಹೋಗಿ ಸಲಹೆ ಸೂಚನೆಗಳನ್ನು ಕೊಡಿ, ಹೆಚ್ಚು ಸಕ್ರಿಯ ಸದಸ್ಯರನ್ನ ಮಾಡಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇವತ್ತಿನಿಂದ ನಾವು 9ನೇ ತಾರೀಕುವರೆಗೆ ಆ ಕೆಲಸವನ್ನು ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸೋಕೆ ಹೇಳಿದ್ದಾರೆ, ನಿಭಾಯಿಸ್ತೇವೆ. 10ನೇ ತಾರೀಕು ಮತ್ತೆ ನಾವು ದಾವಣಗೆರೆಯಲ್ಲಿ ಸ್ನೇಹಿತರೆಲ್ಲ ಸೇರ್ತೇವೆ. ಅಲ್ಲಿವರೆಗೂ ಇವರ ಮತ್ತು ಹೈಕಮಾಂಡ್ನವರ ಮತ್ತು ಎಲ್ಲರ ಸಲಹೆ ಸೂಚನೆ ಏನು ಬರ್ತದೆ ನೋಡ್ತೇವೆ. ಇನ್ನು ಯತ್ನಾಳ್ ವಿಜಯೇಂದ್ರ ಬಣ ಬಡಿದಾಟದ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದು, ಬಿಜೆಪಿಯಲ್ಲಿರೋದು ಒಂದೇ ಬಾಗಿಲು, ನಮ್ಮದು ರಾಷ್ಟ್ರೀಯ ಪಕ್ಷ, ಎಲೆಕ್ಷನ್ ಇತ್ತು, ಈಗ ಎಲ್ಲರಿಗೂ ಕೂಡ ದೆಹಲಿಗೆ ಬರೋದಕ್ಕೆ ಹೇಳಿದ್ದಾರೆ, ದೆಹಲಿಗೆ ಹೋಗಿ ಬಂದ ಮೇಲೆ ಎಲ್ಲ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ಈಗ ಎಲ್ಲರಿಗೂ ಡೆಲ್ಲಿಗೆ ಬರೋಕ್ಕೆ ಹೇಳಿದ್ದಾರೆ. ಅಲ್ಲಿ ಕೂತು ಮಾತಾಡಿ ಎರಡೂ ಬಣಗಳು ಏನಿದೆ ಅದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಅವರಿಗೆ ಏನು ತಿಳಿ ಹೇಳಬೇಕೋ ಹೇಳಿ ಸರ್ ಮಾಡ್ತಾರೆ. ಆ ಪೂರ್ಣ ವಿಶ್ವಾಸ ನನಗಿದೆ. ಒಟ್ನಲ್ಲಿ ಯತ್ನಾಳ್ ಉಚ್ಚಾಟನೆ ಫಿಕ್ಸ್ ಅನ್ನುವ ನಿರೀಕ್ಷೆಯಲ್ಲಿ ವಿಜಯೇಂದ್ರ ತಂಡ ಇದ್ರೆ ಹೈಕಮಾಂಡ್ ನಮ್ಮ ಪರ ಇದೆ ಅಂತೇಳಿ ಯತ್ನಾಳ್ ತಂಡ ವಿಶ್ವಾಸದಲ್ಲಿದೆ. ಮುಗಿಯದ ಕಚ್ಚಾಟದ ಬಗ್ಗೆ ಹೈಕಮಾಂಡ್ಗೆ ದೂರು ಹೋಗಿದೆ. ಹೈಕಮಾಂಡ್ ಮಧ್ಯಪ್ರವೇಶ ಎದುರು ನೋಡಲಾಗ್ತಿದೆ. ಪಬ್ಲಿಕ್ ಟಿವಿ, ಬೆಂಗಳೂರು.